ನಮಸ್ತೆ. ಡಿವೈನ್ ಲೈಟ್ 111 ಟ್ಯಾರೋಟ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ನಾನಿವಾಗ ಪಿಕಪ್ ಪೈಲ್ ರೀಡಿಂಗ್ 3 ಪೈಲ್ಸ್ ಇಡೋಣ ಅಂತಿದ್ದೀನಿ. ನೋಡಿ ನಿಮಗೆ ಯೂನಿಕಾರ್ನ್ ಏಂಜಲ್ಸ್ ಏನು ಬ್ಲೆಸ್ಸಿಂಗ್ ಸಿಗುತ್ತೆ, ಗಿಫ್ಟ್ಸ್. ಫಸ್ಟು ಏಂಜಲ್ಸಿಂದ ಏನು ಮೆಸೇಜ್, ಏಂಜಲ್ಸ್ ಏನು ಗಿಫ್ಟ್ ಕೊಡ್ತಾರೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ, ಮತ್ತು ನಿಮ್ಮ ಲವರ್ಸ್ ಆಗಿರ್ಬೋದು, ಯಾರಿಗೆ ಏನು ಬೇಕು ಅದು ಏಂಜಲ್ಸ್ ಏನು ಕೊಡ್ತಾರೆ ನೋಡೋಣ. ಏಂಜಲ್ಸ್ ವ್ಯೂವರ್ಸ್ಗೆ ಕರೆಕ್ಟ್ ಮೆಸೇಜ್ ಕೊಡಿ ಪ್ಲೀಸ್. ಎಲ್ಲರೂ ಮೆಸೇಜ್ ಕೊಡಿ. ಯಾಕೆ ಕಷ್ಟರಿದ್ದಾರೆ ನೋಡಿದೆ, ಕರೆಕ್ಟ್ ಮೆಸೇಜಸ್ ಕೊಡಿ. ಫೈಲ್ನ ಇಟ್ಬಿಡ್ತೀನಿ. ಇದು ಫಸ್ಟ್ ಫೈಲು ಅಮೆಥಿಸ್ಟ್. ಇದು ಇಂಟ್ಯೂಷನ್ ಬಗ್ಗೆ ಹೇಳುತ್ತೆ ಮತ್ತು ಪೀಸ್ ಬಗ್ಗೆ ಹೇಳುತ್ತೆ. ಸೆಕೆಂಡ್ ಫೈಲು ಇದು ಗ್ರೀನ್ ಅವೆಂಚರಿಂಗು ಸ್ಟೋನು, ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇದು ಪೀಸ್ ಗುಡ್ ಲಕ್ ಬಗ್ಗೆ ಹೇಳುತ್ತೆ. ಥರ್ಡ್ ಫೈಲು ಇದು ಬ್ಲ್ಯಾಕ್ ಟರ್ಮಲಿನ್ನು, ಇದು ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ. ಈಗ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ನಿಮ್ಗೆ ಯಾವ ಫೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ಪಿಕ್ ಮಾಡಿ ನಿಮ್ಮ ರೀಡಿಂಗ್ ನೋಡಿ. ಈಗ ಈ ಫಸ್ಟ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅಮೆಥಿಸ್ಟ್ನ ನೋಡೋಣ. ಏಂಜಲ್ಸ್ ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂತ. ಅವ್ರಿಗೆ ಫಸ್ಟ್ ಫೈಲ್ ಅಬಂಡೆನ್ಸ್ ಬಂದಿದೆ. ಏಂಜಲ್ಸ್ ದ ಕ್ರೈಸ್ಟ್ ಓಪನ್ ದ ಡೋರ್ ಆ್ಯಂಡ್ ದ ಕಿಂಗ್ಡಮ್ ಆಫ್ ಹೆವೆನ್ ಅಂತ ಬಂದಿದೆ ನೋಡಿ. ಒಳ್ಳೆ ಕಾರ್ಡ್ಸ್ ಬಂದಿದೆ. ಓಪನ್ ದ ಡೋರ್ ಟು ದ ಕಿಂಗ್ಡಮ್ ಆಫ್ ಹೆವೆನ್, ಸ್ವರ್ಗದ ಬಾಗಿಲು ತೆಗೆದಿದೆ ನೋಡಿ ಅಂತ ಯೂನಿಕಾರ್ನ್ ಹೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋಟ್ ಇಂದ ಏನು ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ಈ ಯುಗಾದಿಗೆ ಯಾವ ಥರ ಬ್ಲೆಸ್ಸಿಂಗ್ಸು, ಮೆಸೇಜ್, ಕ್ಲಿಯರ್ ಮೆಸೇಜ್ ನೋಡೋಣ. ನಂಬರ್ 333 ಬಂದಿರೋದ್ರಿಂದ ನಂಬರ್ 3 ಅಂದ್ರೇ ಅಬಂಡೆನ್ಸ್. ನಿಮಗೆ ನೋಡಿ ಇಲ್ಲಿ ಅಬಂಡೆನ್ಸ್ ಬಂದಿದೆ. ಮತ್ತು ನಿಮ್ಮ ಫ್ಯಾಮಿಲಿ ಬಾಂಧವ್ಯಗಳು ಸರಿ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ದಿರ್ಬೋದು, ಮಕ್ಕಳದು, ನಿಮ್ಮದು ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಯಾರದೇ ಫ್ರೆಂಡ್ಸ್ ಇರ್ಬೋದು, ಯಾರದೇ ಬಾಂಧವ್ಯ ಸರಿ ಇಲ್ಲ ಅಂದ್ರೂ ಭಗವಂತ ಅದು ಸರಿ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೀತಿಯಿಂದ ಅನ್ಯೋನ್ಯವಾಗಿರೋ ಹಾಗೆ ಮಾಡ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಲಿ ಪೀಸ್ ಇರುತ್ತೆ. ಮತ್ತು ನಿಮ್ಮ ಮಕ್ಕಳಿಗೆ ರಿಸಲ್ಟ್ ಬಂದಿರ್ಬೋದು, ಒಳ್ಳೆ ರಿಸಲ್ಟ್ ಬಂದಿದೆ ಅಂದ್ಕೊಳ್ತೀನಿ.
ಒಳ್ಳೆ ಕಡೆ ನಿಮ್ಮ ಮಕ್ಕಳಿಗೆ ಎಲ್ಲ ಅಬಂಡನ್ಸು ನೋಡಿ, ಫ್ರೂಟ್ಸ್ ಇದೆ, ಇದಿದೆ, ಆ ಸಂತೋಷ ಇದೆ, ಗೆದ್ದಿರೋ ಸಂತೋಷ. ಒಳ್ಳೆ ಕೋರ್ಸಿಗೆ ಸೇರಿಸಿ, ಮತ್ತು ಇಲ್ಲೂ ಅಷ್ಟೇ ಗ್ರೋತ್ ಇದೆ. ಮುಂದೆ ನೋಡ್ತಾ ಇದ್ದಾರೆ ಇವರು. ಎಲ್ಲನೂ ಒಳ್ಳೆಯದಿದೆ ನಿಮಗೆ. ಮತ್ತು ಇದು ಓಪನ್ ದ ಡೋರ್ ಟು ದ ಕಿಂಗ್ಡಮ್ ಆಫ್ ಹೆವನ್ ಅಂತ ಇದೆ. ಸ್ವರ್ಗದ ಬಾಗಿಲು ತೆಗೆದು ಡೋರ್ ಓಪನ್ ಆಗಿದೆ ಅಂತ. ನಿಮಗೆ ಅದೇ ಥರ ನಿಮ್ಮ ಫ್ಯಾಮಿಲಿಲಿ ಸ್ವರ್ಗ ಇದ್ದಂಗೆ ಇರುತ್ತೆ. ನಿಮ್ಮ ಫ್ಯಾಮಿಲಿ ಪೀಸಿಂದ, ಸಂತೋಷದಿಂದ, ಸಮೃದ್ಧಿಯಿಂದ, ಎಂಥ ಹಣಕಾಸು ಪ್ರಾಬ್ಲಮ್ ಆಗಿರ್ಬೋದು, ನೀವು ವ್ಯವಹಾರ ಮಾಡ್ತಾಯಿರೋ ಇದಾಗಿರ್ಬೋದು, ಕೆಲಸದ ಕಡೆ ಆಗಿರ್ಬೋದು, ನಿಮ್ಮ ಮಕ್ಕಳ ಕಡೆಯಿಂದ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ. ಈ ಗ್ರೀನ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ. ಬನ್ನಿ, ಯೂನಿಕಾರ್ನ್ ಮತ್ತು ಏಂಜಲ್ಸ್ ನಿಮಗೆ ಯುಗಾದಿಗೆ ಏನು ಮೆಸೇಜ್ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ ನೋಡೋಣ. ಎಸ್ ಅಂತ ಹೇಳ್ತಾ ಇದ್ದಾರೆ. ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡಿದ್ರೆ, ನೀವೇನಾದರೂ ಕೇಳ್ಕೊಂಡಿದ್ರೆ ಭಗವಂತನ ಅದಕ್ಕೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಬರ್ತ್ ಬಂದಿದೆ. ಮತ್ತು ನಿಮ್ಮ ಹೊಸ ಆಲೋಚನೆಗಳಿಗೆ ವೆಲ್ಕಮ್ ಮಾಡಿ. ಮತ್ತು ನಿಮ್ಮ ಮನೆಗೆ ಹೊಸ ಮಗು ಬರ್ತಾ ಇರಬಹುದು. ಆಮೇಲೆ ಇಲ್ಲಾಂದರೆ ನಿಮ್ಮ ಸಿಚುವೇಶನ್ನು ಬದಲಾಗ್ತಿದೆ, ನ್ಯೂ ಆಗಿ ಹೊಸ್ದಾಗಿ ಅಂತ ಇದೆ. ನಂಬರ್ 2 ಬಂದಿದೆ, ಬ್ಯಾಲೆನ್ಸ್ ಮಾಡಿ ಅಂತಲೂ ಇರ್ಬೋದು. ಮತ್ತು ನಿಮ್ಮ ಮಕ್ಕಳ ದಾರಿಲಿ ಅಬಂಡನ್ಸ್ ಕೊಡ್ತಾ ಇದ್ದಾರೆ ದೇವರು ಅಂತ. ನಿಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಾಗುತ್ತೆ ಅಂತ. ಯಾಕಂದರೆ ಇಲ್ಲಿ ನೋಡಿ, ಬಾಕ್ಸ್, ಒಡವೆ, ವಸ್ತ್ರ, ಧನ ಎಲ್ಲ ಇರೋ ಅಂಥ ಬಾಕ್ಸ್ ಇದೆ. ಇಲ್ಲಿ ಮಗು ಇದೆ. ಅವ್ರ ದಾರಿ ಗ್ರೀನ್ ಆಗಿದೆ. ಪ್ರೀತಿಯಿಂದ ಭಗವಂತ ಅವ್ರಿಗೆ ಏನು ಕರುಣಿಸ್ಬೇಕೋ ವಿದ್ಯೆಯಲ್ಲಿ, ಅಥವಾ ಅವ್ರಿಗೆ ಕೆಲಸ ಇರ್ಬೋದು, ಏನೋ ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗೋ ಥರ ಮಾಡ್ತಾ ಇದ್ದಾರೆ. ನೋಡೋಣ ಇದ್ರ ಟ್ಯಾರೋಟ್ ಕಾರ್ಡಲ್ಲಿ ಏನು ಬರುತ್ತೆ ನೋಡಿ. ಮೆಜಿಷನ್ ಬಂದಿದೆ, ಮತ್ತು 4 ಆಫ್ ಕಪ್ಸ್ ಬಂದಿದೆ, ಮತ್ತು ಡೆತ್ ಕಾರ್ಡ್ ಬಂದಿದೆ. ಮೆಜಿಷನ್ ಅಂತ ಅಂದರೆ ನಿಮ್ಮ ಸಿಚುಯೇಷನ್ನು ಹೇಗಿದೆ ಅದನ್ನ ಅವ್ರಿಗೆ ಹೇಗ್ ಬೇಕೋ ಆ ಥರ ಒಳ್ಳೆ ರೀತಿ ಬದಲಾಯಿಸ್ತಿದ್ದಾರೆ. ಇನ್ಫಿನಿಟಿ ಇದೆ, ಮೇಲೆ ತೋರಿಸ್ತಾ ಇದ್ದಾರೆ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾರೆ ಅಂತ. ಇಲ್ಲಿ ಕೆಳಗಡೆ ಗ್ರೋತ್ ನೋಡಿ, ಇಲ್ಲೆಲ್ಲ ಫ್ಲವರಿಂಗ್ ಆಗಿದೆ. ಹೂವು ಅರಳೋ ಥರ ನಿಮ್ಮ ಜೀವನ ಹರಳುತ್ತೆ. ನೀವು ಯಾವ ಸಿಚುಯೇಷನ್ ಅಲ್ಲಿ ಇದೀರೋ ಅದಕ್ಕೆ ಭಗವಂತ ನಿಮ್ಗೆ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿ ನಿಮ್ಗೆ ಹಣ ಕೊಡ್ತಾ ಇದ್ದಾರೆ, ಪ್ರೀತಿ ಆಶೀರ್ವಾದ ಕೊಡ್ತಾ ಇದ್ದಾರೆ, ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಕೊಡ್ತಾ ಇದ್ದಾರೆ. ಸೋಟ್ ಅಂದ್ರೆ ನಿಮ್ ಪವರ್ ಕೊಡ್ತಿದ್ದಾರೆ ನಿಮ್ ಕೈಗೆ. ಎಲ್ಲಾನು ಸಿಗ್ತಾ ಇದೆ. ಓಕೆನಾ? ಇಲ್ಲಿ ನೋಡಿ, ನೀವೇನೋ ಚಿಂತೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀರಾ, ಭಗವಂತ ಕರೆದು ನಿಮ್ಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ನೀವು ಸ್ವೀಕಾರ ಮಾಡೋದಿಕ್ಕೆ ನಿಮ್ಮ 2 ಕೈನ ತೆಗೀರಿ. ನೋಡಿ, ಕೈ ಕಟ್ಕೊಂಡು ಕೂತಿದ್ದೀರಾ, 2 ಆರ್ಮನ್ನು ಹೀಗೆ ತೆಗ್ದಿಟ್ಕೊಳ್ಳಿ. ಆ ಗಿಫ್ಟ್ನ ನೀವು ರಿಸೀವ್ ಮಾಡಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಡೆತ್ ಕಾರ್ಡ್, ನಿಮ್ಮ ಯಾವುದೇ ಸಿಚುವೇಶನ್ ಇರ್ಬೋದು, ನಿಮ್ದು ಬ್ಯಾಡ್ ಸಿಚುವೇಶನ್, ಏನೇ ನೀವು ಕಷ್ಟ, ಏನೇ ಕಷ್ಟಪಟ್ಟಿರ್ಬೋದು, ಏನೇ ಇದಾಗಿರ್ಬೋದು, ಅದಕ್ಕೆಲ್ಲ ಪ್ರತಿಫಲವಾಗಿ ನಿಮ್ಗೆ ನ್ಯೂ ಬಿಗಿನಿಂಗ್ ಇದೆ. ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಹಳೆ ಅಧ್ಯಾಯ ಮುಗ್ದು ನಿಮ್ದು ಕಾರ್ಮಿಕ್ ಎಲ್ಲ ಕಂಪ್ಲೀಟ್ ಆಗಿ ಹೊಸ ಚಾಪ್ಟರ್ ಶುರುವಾಗ್ತಾ ಇದೆ. ನ್ಯೂ ಬಿಗಿನಿಂಗ್ ಇದೆ. ಎಲ್ಲ ಒಳ್ಳೇದೇ ಇದೆ ನೋಡಿ. ನಿಮ್ಮ ಮಕ್ಳಿಗೆಲ್ಲ ಒಳ್ಳೇದಾಗುತ್ತೆ, ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ನಿಮ್ಮ ಯಾವುದೇ ಕ್ವೆಶ್ಚನ್ಗೂ ನೀವೇನು ಭಗವಂತನ ಹತ್ರ ಮ್ಯಾನಿಫೆಸ್ಟ್ ಮಾಡಿದೀರಾ ಅದಕ್ಕೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ, ಇದು ಟ್ಯಾರೋಟ್ ಇಂದ ಕಾರ್ಡ್ ತೆಗೆದಿದ್ದಕ್ಕೆ ಮೆಜಿಷಿಯನ್ ಡೆತ್ ಕಾರ್ಡ್ ಇದು ಬಂತಲ್ವಾ, ಇದೆ.
ಯಾರಾದ್ರೂ ಮತ್ತೆ ಈ ಡೆತ್ ಕಾರ್ಡ್ ಇನ್ನೊಂದು ಏನು ಹೇಳುತ್ತೆ ಅಂತ ಅಂದ್ರೆ, ನಿಮ್ಮ ಮ್ಯಾರೇಜ್ ಸಂಬಂಧಗಳು ಏನಾದರೂ ಹಾಳಾಗಿದ್ರೆ ಮತ್ತೆ ಎಲ್ಲ ಸರಿ ಹೋಗುತ್ತೆ, ನ್ಯೂ ಬಿಗಿನಿಂಗ್ ಆಗುತ್ತೆ. ಏನೇ ಪ್ರಾಬ್ಲಮ್ಸ್, ನಿಮ್ದು ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು, ಅದಕ್ಕೆ ನ್ಯೂ ಬಿಗಿನಿಂಗ್ ಆಗುತ್ತೆ. ನಿಮ್ಮ ಕಾರ್ಮಿಕ್ ಎಲ್ಲ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗುತ್ತೆ. ಥ್ಯಾಂಕ್ ಯು. ಪೈಲ್ ನಂಬರ್ 2 ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಬ್ಲ್ಯಾಕ್ ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಮತ್ತೆ ನಂಬರ್ 3 ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ. ನಂಗೆ ಈ ಕಲ್ ನೋಡಿ ಏನೋ ಏನೋ ಹೇಳ್ಬೇಕನ್ನಿಸ್ತಾ ಇದೆ. ನಿಮ್ಮ ಪ್ರೀತಿಲಿ ಗ್ರೋತ್ ಇದೆ ಅಂತ ಅನ್ನಿಸ್ತಾ ಇದೆ, ವಿಕ್ಟ್ರಿ ಇದೆ ಅನ್ನಿಸ್ತಾ ಇದೆ. ನಂಗೆ ಹಂಗ ಅನ್ನಿಸ್ತಾ ಇದೆ. ಅದಕ್ಕೆ ಒಳ್ಳೆ ಪ್ರೀತಿ ಸಿಗ್ತಾ ಇದೆ ಅನ್ಸುತ್ತೆ. ಏಂಜಲ್ ನಿಮ್ಗೆ ಯುಗಾದಿಗೆ ಏನ್ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ದೇರ್ ಈಸ್ ಸಮಥಿಂಗ್ ಬೆಟರ್. ನಿಮ್ಗೆ ನೀವು ಅನ್ಕೊಂಡಿದ್ದಕ್ಕಿಂತ ಇನ್ನೂ ಹೆಚ್ಚು ಬೆಟರ್ ಆಗಿ, ನೀವು ಊಹೆನೆ ಮಾಡ್ಕೊಳಕ್ಕಾಗದೇ ಇರೋಷ್ಟು ಸಮೃದ್ಧಿ, ಸಮಾಧಾನ, ಸಂತೋಷ, ಪ್ರೀತಿ ಎಲ್ಲನೂ ಕೊಡ್ತಾ ಇದ್ದಾರೆ. ನೋಡಿ, ಫ್ಲವರ್ ಇಟ್ಕೊಂಡು ಕಾಯ್ತಾ ಇದ್ದಾರೆ ಏಂಜಲ್ಸ್ ನಿಮ್ಮನ್ನ ಇದು ಮಾಡೋಕ್ಕೆ. ನಿಮ್ಮ ಆಧ್ಯಾತ್ಮದಲ್ಲಾಗಿರ್ಬೋದು, ನೀವು ಮಾಮೂಲಿ ನಿಮ್ಮ ಲೈಫಲ್ಲಾಗಿರ್ಬೋದು, ಗ್ರೋತ್ ಇದೆ. ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಸ್ಪಿರಿಚುಯಾಲಿಟಿಲಾಗಿರ್ಬೋದು, ನಿಮ್ಮ ಸಾಂಸಾರಿಕ ಜೀವನದಲ್ಲಾಗಿರ್ಬೋದು, ನಿಮ್ಮ ಪ್ರೀತಿ ಜೀವನದಲ್ಲಾಗಿರ್ಬೋದು, ದೇರ್ ಈಸ್ ಸಮಥಿಂಗ್ ಬೆಟರ್. ನೀವು ಅನ್ಕೊಂಡಿದ್ದಕ್ಕಿಂತ ತುಂಬ ಬೆಟರ್ ಆಗಿ ಭಗವಂತನ ಇಚ್ಛೆಯಲ್ಲಿ ನಿಮಗೆ ಏನೇನು ಕೊಡಬೇಕೋ, ಏನೇನು ಸಲ್ಲಬೇಕೋ ನಿಮಗೆ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ನೀನು ನಿಮ್ಮ ಹೃದಯನ, ನಿಮ್ಮ ಹಾರ್ನ ತೆರೆದಿಟ್ಕೊಳ್ಳಿ. ಅವ್ರ ಬ್ಲೆಸ್ಸಿಂಗ್ಸ್ನ, ಅವ್ರ ಗಿಫ್ಟ್ನ ನಿಮ್ಮ ತೋಳ್ಗಳನ್ನ ಚಾಚಿ ಅವ್ರು ಕೊಡ್ತಾ ಇದ್ದಾರೆ, ನೀವು ತಗೊಳ್ಬೇಕಷ್ಟೆ. ನಿಮ್ಗೆ ನೋಡಿ 2 ಕಾರ್ಡ್ ಬಂದಿದೆ. ಫಸ್ಟ್ ಪೈಲ್ಗೆ ಸೆಕೆಂಡ್ ಪೈಲ್ಗೆ ಒಂದೇ ಕಾರ್ಡ್ ಬಂದಿದೆ. ಚಾಯ್ಸಸ್ ಅಂತ ಇದೆ. ನಿಮಗೆ ಚಾಯ್ಸಸ್ ಇದೆ, ದಾರಿಗಳು ಇದೆ. ಆದ್ರೆ ಯಾವುದು ಒಳ್ಳೆ ದಾರಿ ಅಂತ ತಿಳ್ಕೊಬೇಕಾದ್ರೆ ನೀವು ಯೂನಿಕಾರ್ನ್ನ ಕೇಳಬೇಕು, ಏಂಜಲ್ಸ್ನ ಕೇಳಬೇಕು. ಯಾವುದು ಒಳ್ಳೆ ದಾರಿ ತೋರಿಸಿ ಅಂತ ಕೇಳ್ಕೊಳ್ಬೇಕು. ಮತ್ತೆ ಯಾರು ಡಾರ್ಕ್ನೆಸ್ ಅಲ್ಲಿ ಇದ್ದೀರಾ, ಇವಾಗ ಕಷ್ಟದಲ್ಲಿ ಯಾರಿದ್ದೀರಾ, ಅವ್ರಿಗೆ ನಿಮ್ಮ ಭಗವಂತ ಯೂನಿಕಾರ್ನ್ ನಿಮ್ಗೆ ಡೋರ್ ಓಪನ್ ಮಾಡಿದೆ. ನಿಮ್ಮ ಬಂಧನ ಬಿಡುಗಡೆ ಮಾಡ್ತಾ ಇದೆ. ನಿಮ್ಮನ್ನ ಒಳ್ಳೇದು ಬೆಳಕನ ಹಾದಿ, ಒಳ್ಳೆ ಪರಿಸರ ಇದೆ, ಒಳ್ಳೆ ಹಾದಿಯಲ್ಲಿ ನಿಮ್ಗೆ ಪೀಸ್ ಬರ್ತಾ ಇದೆ, ಸ್ಪಿರಿಚುಯಾಲಿಟಿ ಬರ್ತಾ ಇದೆ. ಮತ್ತೆ ನೀವು ಇಲ್ಲಿವರೆಗೂ ಯಾವುದೇ ಕಷ್ಟ ಇರ್ಬೋದು, ಯಾವುದೇ ಬಂಧನದಲ್ಲಿರ್ಬೋದು, ನಿಮಗೆ ಭಗವಂತ ದಾರಿ ತೋರಿಸ್ತಾ ಇದ್ದಾರೆ. ಯೂನಿಕಾರ್ನ್ ನಿಮ್ಗೆ ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ಒಳ್ಳೆ ಡೋರ್ ಓಪನ್ ಆಗಿದೆ. ಮತ್ತೆ ಇದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನೋಡಿ. ನಂಬರ್ 3 ಅಬಂಡೆನ್ಸ್ ಸಿಗ್ತಾ ಇದೆ, ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ. ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡಿದ್ರೆ ಅದರ ಆ ಬ್ಲೆಸ್ಸಿಂಗ್ಸ್ ಇನ್ನೂ ಗುಡ್ ವೇಲಿ, ಇನ್ನೂ ನಿಮ್ಮ ಲೈಫಲ್ಲೆಲ್ಲ ಬ್ಲೆಸ್ಸಿಂಗ್ಸ್ ಇನ್ನೂ ಮಲ್ಟಿಪ್ಲೈ ಆಗ್ತಾ ಇದೆ. ನಿಮಗೆ ಏನೇ ಗಿಫ್ಟ್ ಇದ್ರೂ, ಏನೇ ಸಿಕ್ಕಿದ್ರು ಭಗವಂತ 1-2 ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ನಿಮ್ಮ ಅವ್ರ ಆಶೀರ್ವಾದ ಹೆಚ್ಚಿಗೆ ಆಗ್ತಾ ಇದೆ. ಅವ್ರಿಗೆ ಏನೇ ನಿಮಗೆ ಗಿಫ್ಟ್ ಸಿಕ್ಕಿದ್ರು ಅದು 1-2 ಜಾಸ್ತಿನೇ ಆಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಇದೆ. ಒಳ್ಳೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ನೋಡಿ ನಿಮಗೆ. ಈ ಯುಗಾದಿ ಹಬ್ಬ ನಿಮಗೆ
ಒಳ್ಳೇದೇ ತಂದು ಕೊಡ್ತಾ ಇದೆ. ಕಿಂಗ್ ಆಫ್ ವಾಂಡ್ಸ್ ಮತ್ತೆ 8 ಆಫ್ ಪೆಂಟಿಕಲ್ಸ್. ನೋಡಿ, ಇದು ಅಷ್ಟೇ ನಿಮಗೆ 3 ಕಾರ್ಡ್ ಬಂದಿದೆ. ದ ಹ್ಯಾಂಗ್ ಮ್ಯಾನ್, ಮತ್ತೆ ಇದು ಜಸ್ಟಿಸ್, ಮತ್ತೆ ವೀಲ್ ಆಫ್ ಫಾರ್ಚೂನ್. ಓಕೆನಾ? ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದ್ರೆ ಈ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಫ್ಯಾಮಿಲಿ ಪರ್ಸನ್ನು, ಮತ್ತೆ ಇದು ನಂಬಿಕಸ್ಥ ವ್ಯಕ್ತಿ. ನೀವೇನಾದ್ರೂ ಮದ್ವೆ ಆಗ್ಬೇಕು ಅಂತ ಏನಾದ್ರು ಗಂಡು ಹುಡುಕ್ತಾ ಇದ್ರೆ ಅಥವಾ ಹೆಣ್ಣು ಹುಡುಕ್ತಾ ಇದ್ರೆ ಇವರು ನಂಬಿಕಸ್ಥರಾಗಿರ್ತಾರೆ, ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ. ಇವರು ನನ್ನ ಭವಿಷ್ಯ, ನನ್ನ ಜೀವನ ಹಿಂಗಿರ್ಬೇಕು ಈ ತರ ಅಂತ ಚೆನ್ನಾಗಿ ಒಂದು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಯಾಗಿ ಅದನ್ನ ಗ್ರೋತ್ ಮಾಡಕ್ಕೆ ನೋಡ್ತಾರೆ ಈ ವ್ಯಕ್ತಿ. ಯಾರೆಲ್ಲ ಈಗ ಮದ್ವೆ ಆಗ್ಬೇಕಂತಿದ್ದೀರಾ, ಗಂಡು ಹೆಣ್ಣು ನೋಡ್ತಾ ಇದ್ದೀರಾ, ಅವರು ಸ್ಕಿನ್ ಟೋನು ಬ್ರೌನು ಬ್ಲ್ಯಾಕ್ ಆಗಿರುತ್ತೆ. ಆಮೇಲೆ ಬ್ಲ್ಯಾಕ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಏನೋ ರಾಕ್ಷಸರು ಅಥವಾ ಇದು ಅದು ಅಂತ ಯೋಚನೆ ಮಾಡಬೇಡಿ. ಒಳ್ಳೆ ವ್ಯಕ್ತಿ ಆಗಿರ್ತಾರೆ ಅವರು. ನಿಮ್ಮ ಫ್ಯಾಮಿಲಿನ ಆಗ್ಲಿ ನಿಮ್ಮನ್ನೇ ಆಗ್ಲಿ ಮುಂದೆ ತಗೊಂಡೋಗೋದಿಕ್ಕೆ ಗ್ರೋತ್ ಅಲ್ಲಿ ಇರ್ತಾರೆ ಅವರು. ಒಳ್ಳೆ ಅವ್ರ ಮುಂದೆ ನೋಡ್ಕೊತಾ ಇದ್ದಾರೆ ಅಂದ್ರೆ ಅವ್ರ ಜೀವನ ನನ್ನ ಜೀವನ ಹೀಗಿರ್ಬೇಕು ಆಗಿರ್ಬೇಕು ಅಂತ ಒಳ್ಳೆ ಕನ್ಸ್ಕೊಂಡು ಜೀವನ ನಡೆಸೋಂತ ವ್ಯಕ್ತಿ. ಪ್ರಾಮಾಣಿಕ ವ್ಯಕ್ತಿ, ನಂಬಬಹುದು ಅಂತ. ವೀಲ್ ಆಫ್ ಫಾರ್ಚೂನ್ ಫಸ್ಟ್ ಇದು ಬಂದಿತ್ತು. ಇದಕ್ಕೆ ಇದು 8 ಆಫ್ ಪೆಂಟಿಕಲ್ಸ್. ನಿಮ್ಮ ಕೆಲಸ, ನೀವೇನಾದ್ರು ಕೆಲಸ ಹುಡುಕ್ತಾ ಇದ್ರೆ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ. ಅಥವಾ ನೀವು ಏನಾದ್ರೂ ಆರ್ಕಿಟೆಕ್ಟ್ ಅಂತ ಬರ್ತಾ ಇದೆ ಬಾಯಲ್ಲಿ, ಆ ಕೆಲಸ ಏನಾದ್ರು ಮಾಡ್ತಿದೆ ಅದ್ರಲ್ಲಿ ಒಳ್ಳೆ ಸಕ್ಸಸ್ ಇದೆ, ಮುಂದುವರ್ಸ್ಬೋದು ಅಂತ ಇದೆ. ಮತ್ತೆ ನಿಮ್ದು ಯಾವುದೇ ಕೆಲಸದ ಪರಿಶ್ರಮಕ್ಕೂ ಭಗವಂತ ನಿಮ್ಗೆ ಹಣ ಫ್ಲೋ ಆಗ್ತಾ ಇದೆ. ನಿಮ್ಮ ಕಷ್ಟಕ್ಕೆ ತಕ್ಕಂಗೆ ಭಗವಂತ ನಿಮ್ಗೆ ಮನಿ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಸಾಲ್ವ್ ಆಗ್ತಾ ಇದೆ. ಆಯ್ತಾ? ಮನಿ ಬ್ಲಾಕೇಜಸ್ ಇದ್ರೆ ಅದು ಹೋಗಿ ನಿಮ್ಗೆ ಮನಿ ಫ್ಲೋ ಆಗ್ತಾ ಇದೆ. ಮತ್ತೆ ವೀಲ್ ಆಫ್ ಫಾರ್ಚೂನ್, ನಾನು ಇದನ್ನ ನೋಡಿದ ತಕ್ಷಣ ನನಗೆ ನೋಡಿ ಎಲ್ಲಾ ಕಡೆನೂ ಬುಕ್ ಕಾಣ್ತಾ ಇದೆ. ನಿಮ್ಗೆ ಮಕ್ಳ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಪ್ರೀತಿ ಬಗ್ಗೆ ಹೇಳ್ಬೇಕು ಅಂತ ಇದ್ದೆ ಇದು ಮಾಡ್ತಾ ಇರೋದೇ ಇದಕ್ಕೋಸ್ಕರ. ಫ್ಯಾಮಿಲಿ ಬಗ್ಗೆ ಮತ್ತೆ ಪ್ರೀತಿ ಬಗ್ಗೆ. ನಿಮ್ ಮಕ್ಳ ಭವಿಷ್ಯ ತುಂಬಾ ಚೆನ್ನಾಗಿದೆ. ಇದೇ ಈ ಟೈಮ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಟೈಮು. ನಿಮ್ಮ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಓದಿಸ್ಬೇಕು ಅಂತ ಇದ್ರು ಇದು ಒಳ್ಳೆ ಟೈಮು. ಒಳ್ಳೆ ಪವರ್ ಇದೆ ನಿಮ್ಮ ಮಕ್ಕಳಿಗೆ, ಓದೋದಿಕ್ಕೆ ಭಗವಂತನ ಆಶೀರ್ವಾದ ಇದೆ. ನೀವು ನಿಮ್ಮ ಮಕ್ಕಳಿಗೆ ಒಂದು ಏನಾದರೂ ಒಳ್ಳೆ ಕೋರ್ಸು ಅಥವಾ ಒಳ್ಳೆ ಇದು ಜಾಬು ಏನು ನೀವು ನಿರೀಕ್ಷೆ ಪಡ್ತೀರಾ ಅದು ಒಳ್ಳೆ ಜಾಬ್ ಸಿಗ್ಬೋದು. ವಿದೇಶದಲ್ಲಾದ್ರೂ ಸಿಗ್ಬೋದು, ನಮ್ಮ ಸ್ವದೇಶದಲ್ಲಾದ್ರೂ ಸಿಗ್ಬೋದು. ಒಟ್ಟಿನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಗ್ರೋತ್ ಇದೆ. ಆಯ್ತಾ? ಹಂಗೇನೆ ಸ್ಟ್ರೆಂತ್, ಪವರ್ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಇಲ್ಲಿ ನಂಗೆ ಟ್ವಿನ್ ಫ್ಲೇಮ್ದು ಒಂದು ಇದು ಬಂತು. ಅವರು ಟ್ವಿನ್ ಫ್ಲೇಮ್ಗೆ ಇದು ಡಿವೈನ್ ಟೈಮ್ ಆಗಿದೆ. ಅವ್ರಿಗೆ ಪವರ್ ಇದೆ, ಅವರಿಬ್ರು ಒಂದಾಗ್ಬೋದು ಅಂತ ಅನ್ನಿಸ್ತಾ ಇದೆ. ಡಿವೈನ್ ಟೈಮ್ ಬಂದಿದೆ ಅವ್ರಿಗೆ. ಇನ್ 10 days ಅಲ್ಲಿ ಇರ್ಬೋದು, 10 months ಅಲ್ಲಿ ಇರ್ಬೋದು, ಇಲ್ಲ 1 week 2 weeks ಅಲ್ಲಿ ಇರ್ಬೋದು. ಅವ್ರಿಬ್ರಿಗೆ ಡಿವೈನ್ ಟೈಮ್ ಇದೆ. ಮೋಸ್ಟ್ಲಿ ಪವರ್ ಇದೆ. ಮೀಟ್ ಆಗ್ತೀರಾ ಅಥವಾ ಒಂದಾಗ್ತೀರಾ, ಮದ್ವೆ ಆಗ್ತೀರಾ, ಆಗ್ಬೋದು. ಮತ್ತೆ ಯಾವುದೇ ನಿಮ್ಮ ಕಷ್ಟಕ್ಕೆ ಭಗವಂತ ಜಸ್ಟಿಸ್ ಕೊಡ್ತಾ ಇದ್ದಾರೆ, ಪವರ್ ಕೊಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಪ್ರೀತಿಗೆ ಭಗವಂತ ಒಂದು ಒಳ್ಳೆ ಜಸ್ಟಿಸ್ ಕೊಡ್ತಿದ್ದಾರೆ, ಬ್ಯಾಲೆನ್ಸ್ ಕೊಡ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಪ್ರೀತಿಲಿ ಮತ್ತೆ ನಿಮ್ಗೆ ಪವರ್ ಕೊಡ್ತಾ ಇದ್ದಾರೆ.
ಯಾರಾದರೂ ಏನಾದರೂ ಕೋರ್ಟ್ ಕೇಸು ಆ ಥರ ಯಾವ್ದಾದ್ರು ಕೇಸಲ್ಲಿದ್ರೂ ಅವ್ರಿಗೆ ಒಳ್ಳೆ ಜಸ್ಟಿಸ್ ಸಿಗ್ತಾ ಇದೆ, ನ್ಯಾಯ ಸಿಗ್ತಾ ಇದೆ, ಪವರ್ ಸಿಗ್ತಾ ಇದೆ. ನಿಮ್ಮ ಪ್ರೀತಿಲಿ ಪವರು, ನಿಮ್ಮ ಫ್ಯಾಮಿಲಿಲಿ ಪವರು, ನಿಮ್ಮ ಫ್ಯಾಮಿಲಿ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಬ್ಯಾಲೆನ್ಸ್ ಸಿಗ್ತಾ ಇದೆ. ಮತ್ತೆ ಇದು ಹ್ಯಾಂಗ್ ಮ್ಯಾನ್, ಇವರು ಇದು ಲಿವಿಂಗ್ ಟ್ರೀ, ಜೀವಂತಿಕೆ ತೋರಿಸ್ತಾ ಇದ್ದಾರೆ. ಇವರು ಹ್ಯಾಂಗ್ ಮ್ಯಾನ್ ಆಗಿದ್ರು, ಇವ್ರ ಮುಖದಲ್ಲಿ ಪ್ರಶಾಂತತೆ, ಒಳ್ಳೆ ಬ್ರೈಟ್ನೆಸ್ ಇದೆ, ಪೀಸ್ ಇದೆ. ಅವ್ರಿಗೆ ಈಗ ಮಲ್ಕೊಂಡಿದ್ರು ಅವ್ರ ಭವಿಷ್ಯದ ಕಡೆ ಅವ್ರ ಜ್ಞಾನ ಇದೆ. ಮತ್ತೆ ಅವರು ಶೂಸ್ ನೋಡಿ ಎಲ್ಲೋ ಇದೆ, ಬ್ರೈಟ್. ಅವ್ರ ಮುಂದಿನ ನಡೆಗೆ ಏನೇ ಇದ್ರೂ ಬ್ರೈಟ್ ಆಗಿರುತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಫೈಲ್ ನಂಬರ್ 3. ನನ್ನ ರೀಡಿಂಗ್ ಇಷ್ಟ ಆದರೆ, ಯಾರಿಗೆ ರೆಸನೇಟ್ ಆಯಿತು ಅವರೆಲ್ಲರೂ ನನಗೂ ಬ್ಲೆಸ್ಸಿಂಗ್ ಮಾಡಿ, ನಿಮಗೂ ಭಗವಂತ ಒಳ್ಳೆ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಏನು ನನ್ನ ಬಾಯಲ್ಲಿ ಭಗವಂತ ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ, ಅದು ಯಾರಿಗೆ ರೆಸನೇಟ್ ಆಯಿತು ತಗೊಳ್ಳಿ. ಅಷ್ಟೇ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ.